ತಿ ನರಸೀಪುರ ತಾಲೂಕಿನಲ್ಲಿ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ರವರು ತಿ ನರಸೀಪುರಕ್ಕೆ ಭೇಟಿ ನೀಡಿದ್ದಾರೆ. ಕೆಲವೇ ದಿನಗಳ ಹಿಂದೆ ಮೃತ ಹೊಂದಿದ್ದ ಮಾಜಿ ಪುರಸಭಾ ಅಧ್ಯಕ್ಷ ಆರ್.ಕೆ. ಗೋವಿಂದ್ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ನಾನು ಯಾವುದೇ ಚುನಾವಣೆಗಳಿಗೆ ನಿಲ್ಲಲ್ಲ. ನಮ್ಮಂಥ ಸಾಮಾನ್ಯರಿಗೆ, ಹೋರಾಟಗಾರರಿಗೆ, ಹಿಂದೂವಾದಿಗಳಿಗೆ ಇಂದಿನ ರಾಜಕಾರಣದಲ್ಲಿ ಪ್ರವೇಶವಿಲ್ಲ. ಈಗೇನಿದ್ದರೂ ಭ್ರಷ್ಟರು, ದುಷ್ಟರು, ನೀಚರಿಗೆ ಮಾತ್ರ ಇವತ್ತಿನ ರಾಜಕಾರಣ ಇದೆ ಎಂದು ತಿಳಿಸಿದ್ದಾರೆ. ಆ ಕಾರಣಕ್ಕಾಗಿ ನಾನು ರಾಜಕಾರಣದಿಂದ ದೂರವಿದ್ದು ಹಿಂದುತ್ವ, ದೇಶದ ಕೆಲಸವನ್ನ ಮಾಡುತ್ತೇನೆ. ಒಳ್ಳೆಯ ಭವಿಷ್ಯಕ್ಕಾಗಿ ಶ್ರೀರಾಮ ಸೇನೆ ಕೆಲಸ ಮಾಡುತ್ತಾ ಈ ದೇಶಕ್ಕೆ, ಹಿಂದುತ್ವಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಅವಶ್ಯಕತೆ ಇದೆ. ಮೋದಿಯನ್ನ ಗೆಲ್ಲಿಸಿ, ಭಾರತವನ್ನ ಉಳಿಸಿ ಎಂಬ ಅಭಿಯಾನ ಪ್ರಾರಂಭ ಮಾಡಿದ್ದೇವೆ. ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಈ ಅಭಿಯಾನ ನಡೆಯಲಿದೆ ಎಂದು ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ರವರು ಹೇಳಿಕೆಯನ್ನ ನೀಡಿದ್ದಾರೆ. ಅನಾಥ ಆಗಿದೆ, ಯಾವುದೇ ರೀತಿಯ ಆದಾಯ ಇಲ್ಲದೆ, ನ್ಯಾಯ ಇಲ್ಲದೆ ಇವತ್ತು ಅನಾಥ ಆದಂಥ ಆ ಹುಡುಗಿಗೆ ಸರ್ಕಾರ ಬದುಕು ಕೊಟ್ಟಿಲ್ಲ. ಹಿಂದುಳಿದವರು, ಹಿಂದುಳಿದವರು ನಾವು ರುವಾಗಿ. ತಿ ನರಸೀಪುರ ತಾಲೂಕಿನಲ್ಲಿ ಪಟ್ಟಣದ ಗ್ರಾಮದೇವತೆ ತೋಟಗೇರಿ ಮಾರಮ್ಮನ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗಿದೆ. ಪಟ್ಟಣದ ಹೊರವಲಯದಲ್ಲಿ ಮಡಿಯಿಂದ ನದಿಯಲ್ಲಿ ನೀರು ತಂದು ಮಾರಮ್ಮ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ತೋಟಗೇರಿ ಮಾರಮ್ಮನ ಹಬ್ಬವನ್ನು ವಿಜೃಂಭಣೆಯಿಂದ ನಡೆಸಲಾಗಿದೆ. ಇನ್ನು ಗ್ರಾಮದ ಯಜಮಾನರ ಸಮ್ಮುಖದಲ್ಲಿ ಪ್ರತಿ ವರ್ಷದಂತೆ ಮಾರಮ್ಮ ದೇವಿ, ತೋಟಗೇರಿ ಮಾರಮ್ಮ ದೇವಿಯ ಪೂಜೆ ಮಾಡುವ ಮನೆತನದವರ ವತಿಯಿಂದ ತೋಟಗೇರಿ ಮಾರಮ್ಮ ದೇವಿಯ ಪೂಜಾ ಕೈಂಕರ್ಯ ತೋಟಗೇರಿ ಮಾರಮ್ಮರವರ ದೇವಿಯ ಪೂಜಾ ಕೈಂಕರ್ಯವನ್ನ ನೆರವೇರಿಸಲಾಗಿದೆ. ವಿದ್ಯುತ್ ದೀಪಾಲಂಕಾರ ಮತ್ತು ಬಾನಂಗಳದ ಪಟಾಕಿ ನೋಡುಗರ ಕಣ್ಮನವನ್ನ ಸೆಳೆದಿದೆ. ಈ ವೇಳೆ ಪಟ್ಟಣದ ಜನತೆ, ಮಹಿಳೆಯರು ಸೇರಿದಂತೆ ತಂಬಿಟ್ಟಿನ ಆರತಿ ಹಿಡಿದು ತೋಟಗೇರಿ ಮಾರಮ್ಮನ ದೇವಿಗೆ ಪೂಜೆ ಸಲ್ಲಿಸಿ ಭಕ್ತಿ ಭಾವವನ್ನ ಮೆರೆದಿದ್ದಾರೆ. ಸಂಭ್ರಮದಿಂದ ಮಾರಮ್ಮನ ಹಬ್ಬವನ್ನ ಆಚರಿಸಿದ್ದಾರೆ.